ರಾತ್ರಿ 3:12 ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗ ಅಸಹಜವಾಗಿ ನಿಶ್ಶಬ್ದವಾಗಿತ್ತು. ಡಾಕ್ಟರ್ ಅನನ್ಯ ತನ್ನ ಮೊದಲ ನೈಟ್ ಶಿಫ್ಟ್ನಲ್ಲಿ ಇದ್ದಳು. ಐಸೋಲೇಷನ್ ರೂಮ್ ಸಂಖ್ಯೆ 6. ಅವಳು ಬಾಗಿಲಿನ ಮುಂದೆ ನಿಂತಳು. ಒಳಗೆ ಯಾರೋ ಈಗಾಗಲೇ ಅವಳನ್ನು ಕಾಯುತ್ತಿರುವಂತೆ ಅನಿಸಿತು. ಅವಳು ಒಳಗೆ ಹೋದಳು. ಹಾಸಿಗೆಯ ಮೇಲೆ ಒಬ್ಬ ವ್ಯಕ್ತಿ ಮಲಗಿದ್ದನು. ಅವನ ಕಣ್ಣುಗಳು ತೆರೆದಿದ್ದವು. ಮೇಲ್ಛಾವಣಿಯನ್ನು ನೋಡುತ್ತಾ ಅವನು ಕಣ್ಣು ಮಿಟುಕಾಡಿಸುತ್ತಿರಲಿಲ್ಲ, ಆದರೆ ಅವನು ಉಸಿರಾಡುತ್ತಿದ್ದ. ನಿಧಾನವಾಗಿ, ತುಂಬ ಸರಿಯಾಗಿ, ತುಂಬ ಅಸಹಜವಾಗಿ. ಅನನ್ಯ ಅವನನ್ನು ಗಮನದಿಂದ ನೋಡುತ್ತಿದ್ದಳು. ಅವನ ಎದೆ ಏರಿಳಿತ ನಿಂತಿತು, ಮತ್ತೆ ಉಸಿರಾಟ ನಿಂತಿತು ಸಂಪೂರ್ಣವಾಗಿ. ಆದರೆ ಹಠಾತ್ ಅವನ ಎದೆ ಮತ್ತೆ ಏರಿತು, ಆದರೆ ಅವನು ಉಸಿರೆಳೆದಿರಲಿಲ್ಲ. ಅವಳು ಭಯದಿಂದ ನಿಂತಳು. ಆ ಸಮಯದಲ್ಲಿ ಅವನ ಕಣ್ಣುಗಳು ನಿಧಾನವಾಗಿ ಅವಳ ಕಡೆ ತಿರುಗಿದವು. ತಲೆ ಅಲ್ಲ, ದೇಹ ಅಲ್ಲ, ಕೇವಲ ಕಣ್ಣುಗಳು ಮಾತ್ರ ಅವಳನ್ನು ನೋಡುತ್ತಿದ್ದವು. ಅಷ್ಟರಲ್ಲಿ ಅವಳು ಒಂದು ಶಬ್ದವನ್ನು ಕೇಳಿದಳು. ಉಸಿರಾಟದ ಶಬ್ದ. ಅವನಿಂದ ಅಲ್ಲ, ಅವಳ ಹಿಂದೆ ನಿಧಾನವಾಗಿ, ಹತ್ತಿರವಾಗಿ ಯಾರೋ ಅವಳ ಹಿಂದೆ ನಿಂತಿದ್ದರು, ಉಸಿರಾಡುತ್ತಾ. ಹಾಸಿಗೆ ಮೇಲೆ ಇದ್ದ ವ್ಯಕ್ತಿ ಕೊನೆಯ ಬಾರಿ ಉಸಿರು ಬಿಟ್ಟನು. ಮತ್ತೆ ಅವನು ಚಲಿಸಲಿಲ್ಲ, ಸತ್ತಿದ್ದನು. ಆದರೆ ಉಸಿರಾಟ ನಿಂತಿರಲಿಲ್ಲ. ಅದು ಈಗ ಅವಳ ಹಿಂದೆ ಇತ್ತು, ಅವಳ ಕುತ್ತಿಗೆ ಹತ್ತಿರ. ಬೆಳಗ್ಗೆ CCTV ದೃಶ್ಯದಲ್ಲಿ ಅನನ್ಯ ರೂಮ್ 6 ಒಳಗೆ ಹೋಗುತ್ತಾಳೆ. ಕೆಲವು ಕ್ಷಣಗಳ ನಂತರ ಅವಳು ಹಾಸಿಗೆಯ ಮೇಲೆ ಮಲಗುತ್ತಾಳೆ. ಅವಳ ಕಣ್ಣುಗಳು ತೆರೆದಿವೆ. ಅವಳ ಕಣ್ಣು ಮಿಟುಕಿಸುತ್ತಿರಲಿಲ್ಲ, ಆದರೆ ಅವಳು ಉಸಿರಾಡುತ್ತಿದ್ದಳು. ಈಗ ನೀನು ಉಸಿರಾಡು ಎಂದು ಶಬ್ದ ಕೇಳಿತು. ರಾತ್ರಿ 3:12 ಆಸ್ಪತ್ರೆಯ